ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಂಸಾರ್ ಕುರ್ಬಾಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೈಸೂರಿನ ಎಕ್ಸಿಬಿಷನ್ ಬಂದಿದ್ದೀವಿ, ಅದು ಬ್ಲಾಗ್ ಮಾಡ್ತೀನಿ. ಇವಾಗ ಟಿಕೆಟ್ ಕೌಂಟ್ರಿಗೆ ಹೋಗ್ತಾ ಇದ್ದೀವಿ. ಕತ್ಲೆ ಆಗಿದೆ ಆಲ್ಮೋಸ್ಟ್. ಇವಾಗ ನಾನು ಕಾಲೇಜ್ ಮುಗಿಸಿ ಬರೋ ತನಕನೇ ಟೈಮ್ ಆಗೋಯ್ತು, ಅದಕ್ಕೆ ಇವಾಗ ಟಿಕೆಟ್ ತೊಗೊಕ್ಕೆ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಟಿಕೆಟ್ ತಗೊಳ್ಳೋಣ. ಅಡಲ್ಟ್ಗೆ 35 rupees, ಚಿಲ್ಡ್ರನ್ಸ್ಗೆ 20 rupees. ಹಾಯ್, ಟಿಕೆಟ್ ತಗೊಂಡು ಬಂದರು. ಇವಾಗ ಎಂಟ್ರಿ ಆಗಬೇಕು. ಇವು ನನ್ನ ತಮ್ಮ, ಇವು ನಮ್ಮ ಅಜ್ಜಿ. ಹೇಳಿ ಹಾಯ್. ಎಲ್ಲಿ ಪಾಪು? ಇಲ್ಲಿ ನೋಡಿ, ನಮ್ಮ ಪಾಪನ ತೋರಿಸ್ತೀನಿ. ಹಾಯ್ ಹೇಳಿ ಸರ್. ಹಾಯ್ ಗುಂಡು. ಬನ್ನಿ ಇವಾಗ ಒಳಗಡೆ ಹೋಗೋಣ. ಬಾ ಗುಂಡು, ಒಳಗಡೆ ಹೋಗೋಣ. ಬಾ ಒಳಗೆ ಹೋಗೋಣ. ನೋಡಿ ನಮ್ಮ ಮೈಸೂರು ಎಕ್ಸಿಬಿಷನ್. ಟಿಕೆಟ್ ತಗೊಂಡಾಯ್ತು, ಇವಾಗ ಒಳಗಡೆ ಹೋಗ್ಬೇಕು. ಇಲ್ಲೇ ಅವಳ ಓದ್ಲು ಅಂದ್ಬಿಟ್ಟು ಕಣೆ, ಅವಳು ಇಲ್ಲೇ ಇದೆಯಾ? ನಮ್ಮಮ್ಮ. ಗುಂಡು ಬಾಯ್ಲಿ. ಇವಾಗ ಎಂಟರ್ ಆಗ್ತಾ ಇದೀವಿ. ನೋಡಿ ಗೈಸ್, ನಮ್ಮ ಆಂಟಿ ಹೆಂಗೆ ಕೇಳ್ತಾ ಇದ್ದಾರೆ, ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಹಾಂ, ಹಾಂ ಗೈಸ್, ಕಮೆಂಟ್ ಮಾಡಿ ಗೈಸ್, ಇವ್ರು ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತ. ಬನ್ನಿ ಒಳಗೋಗೋಣ. ಒಳಗಡೆ ಹೋಗ್ತಾ ಇದ್ದೀವಿ. ಅದೇನು ನಿಧಾನ ಬರ್ತೀರ, ಬೇಗ ಅಲ್ಲಿ ಕೊಡಿ, ಟಿಕೆಟ್ ಕೊಡಿ. ಹೋಗಿ 5 ಜನ ಟಿಕೆಟ್. ಸ್ವಲ್ಪ ಸೈಡ ನಿಂತ್ಕೊಳ್ಳಿ, ಆಯ್ತು ಅರೋದು. ಓ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಬ್ಯೂಟಿಫುಲ್. ಲೈಟ್ ಆನ್ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫೋಟೋ ತಗೊಳ್ಳೋಕ್ಕೆ ಅಂತಲೇ. ಆಮೇಲೆ ಅಲ್ಲೆಲ್ಲ ತೋರಿಸ್ತೀನಿ, ನಾನು ಇನ್ನೂ ಕಡೆ ಹೋಗಿಲ್ಲ. ಇವಾಗ ಶಾಪಿಂಗ್ ಸ್ಪಾಟ್ಗೆ ಹೋಗೋಣ. ಗುಂಡು, ಏನು ಬೇಕು ನಿನಗೆ? ಅದು ಇನ್ನೂ ಒಳಗೆ ಬಂದಿಲ್ಲ, ಆವಾಗಲೇ ಅತ್ತ ಕೊಡಿ ಇತ್ತ ಕೊಡಿ ಅಂತಿದ್ದಾಳೆ ಇವಳು. ನೋಡಿ, ಅವಳಿಗೆ ಅದು ಬೇಕಂತೆ. ಬಾ. ಗುಂಡು, ಓ ಇವತ್ತು ಸ್ಯಾಟರ್ಡೆ ಅಂತ ಫುಲ್ ಜನ ಇದ್ದಾರೆ. ಇಲ್ಲಿ ಇಯರಿಂಗ್ಸ್ ಎಲ್ಲ ಸಿಗುತ್ತೆ, ಚೆನ್ನಾಗಿದೆ. ಮಕ್ಕಳು ಆಟ ಸಾಮಾನಿದೆ.
ಗುಡ್ಡು ಬೇಕಾ ನಿನ್ಗದು ಅದೆಲ್ಲ ಬೇಕಾ ಹಾಂ ಬೇಕಾ ಇಲ್ಲೂ ಗುಂಡು ಬಟ್ಟೆ ತಗೊಳ್ತಾ ಇದ್ದೀವಿ ಚೆನ್ನಾಗಿದೆಯಲ್ಲ ಗುಂಡು ನಿಂಗೆ ಈ ಬಟ್ಟೆ ಬೇಕಾ ಈಗ ಬೇಕಾ ನಿನಗೆ ಚೆನ್ನಾಗಿದೆಯಾ ತಗೊಳ್ಳೋಣವಾ ತಗೊಳ್ಳೋಣವಾ ಇದನ್ನ ಹಾಂ ಇದನ್ನ ಇದು ಬೇಕಾ ಇದು ಬೇಕಾ ಯಾವ್ದು ಬೇಕು ನಿನಗೆ ಅದು ಬೇಕಾ ಚಿಕ್ಕದಿದೆ ಚಿಕ್ಕದು ನೋಡಿ ಹಾಂ ಆಯಿತು ಅದೇ ತಗೊಳ್ಳೋಣ ಅವ್ಳಿಗೆ ಅದು ಬೇಕಂತೆ ಇವಾಗ ತಗೊಳ್ತಾ ಇದ್ದೀವಿ ಅದಕ್ಕೆ ಯಾರು ಕೇಳಲ್ಲ 50-70 ರೂಪಾಯಿ ಇಲ್ಲಿ 70 ರೂಪೀಸ್ಗೆಲ್ಲ ಮಕ್ಕಳು ಬಟ್ಟೆ ಸಿಗ್ತಾರೆ ಎಕ್ಸಿಬಿಷನ್ ಬಂದಾಗ ನಿಮ್ಮ ಮನೆ ಯಾರು ಮಕ್ಕಳಿತ್ತಂದರೆ ಬಂದು ಇಲ್ಲಿ ತಗೊಂಡು ಬನ್ನಿ ಆಪೋಸಿಟ್ ಔಸು ಕುಮುದ ನನ್ನ ಲವರ್ ಮಾಮು ಗುಂಡು ಇಲ್ಲಿ ಕಣೆ ಬರೀ ಹುಡುಗಿರ ತುಂಬಿಕೊಂಡಿದ್ದಾರೆ ಆದರೂ ಎಕ್ಸಿಬಿಷನಲ್ಲಿ ಜಾಸ್ತಿ ಹುಡುಗರಿಗಿಂತ ಹುಡುಗಿರು ಜಾಸ್ತಿ ಅಲ್ಲೂ ಇದೆ ನೋಡಿ ಹಾಕೊಳ್ಳೋದು ಇಯರಿಂಗ್ಸ್ ಎಷ್ಟು 100 ರೂಪೀಸ್ 3 ಓ 100 ರೂಪೀಸ್ಗೆ 3 ಅಂತೆ ಗೈಸ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಸೊ ಬ್ಯೂಟಿಫುಲ್ ಅಲ್ಲ ನಾವಿದೊಂದು ತಗೊಳ್ತಾ ಇದ್ದೀವಿ ಇನ್ನು ಚಾಯ್ಸ್ ಮಾಡಿರೋ ಇದು ತಗೊಳ್ಳೋಣ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದಾರೆ ನೋಡಿ ಗೈಸ್ ಯಾವ ತಗೊಳ್ಳಿ ಆ ಕಡೆ ನೋಡಿ ಅಲ್ವಾ ಚಿನ್ನ ನೋಡಿ ಗೈಸ್ ಇವಳು ಏನೋ ಬೈತಾ ಇದ್ದಾಳೆ ನನಗೆ ಮೊಡ್ದೆ ಅಂತ ಆದರೆ ನನಗಂತೂ ಗೊತ್ತಾಗ್ತಾ ಇಲ್ಲ ಇವಳು ಏನು ಬೈತಾ ಇದ್ದಾಳೆ ಅಂದರೆ ನೋಡಿ ಗೈಸ್ ಹೊಡಿತಿದ್ದಾಳೆ ಯಾವುದೂ ಒಳಗಡೆ ಹೋಯ್ತಾ ಇಲ್ಲ ಗೈಸ್ ಇಷ್ಟೊಂದು ಜನ ಇದ್ದಾರೆ ಸುಮ್ಮನೆ ಮೇಲೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂದರೆ ಆಲ್ರೆಡಿ ಟೈಮ್ ಆಗೋಗಿದೆ ಗೇಮ್ ಸೆಕ್ಷನ್ಗೆ ಹೋಗೋಣ ಅಂದ್ಬಿಟ್ಟು ಜಸ್ಟ್ ಯಾವ್ದಾದ್ರು ಇಷ್ಟ ಆಯ್ತು ಅಂದರೆ ಮಾತ್ರ ಒಳಗಡೆ ಹೋಗ್ತಾ ಇದ್ದೀವಿ ನಾನು ಹೋಗ್ತಾ ನೋಡಿ ಎಷ್ಟು ಜನ ಹೋಗ್ತಾ ಇದ್ದೀವಿ ಗೈಸ್ ಏನು ಬೇಕು ಗುಂಡು ನಿನಗೆ ನಿನಗೆ ತಿನ್ನೋಣ ಅಂತ ಅನ್ಕೋತಾ ಇದ್ದೀನಿ ಇಷ್ಟೊಂದು ಜನ ಇದ್ದಾರೆ ತುಂಬ ಜನ ಇದ್ದಾರೆ ಗೈಸ್ ಇವತ್ತು ನೋಡಿ ಎಷ್ಟು ಜನ ಇದ್ದಾರೆ ಇವತ್ತು ಬೇರೆ ಸ್ಯಾಟರ್ಡೇ ಬೇರೆ ಅದಕ್ಕೆ ಇಷ್ಟೊಂದು ಜನ ಮೇ ಬಿ ಅನ್ಕೊಳ್ತೀನಿ ನಾನು ಎತ್ಸಿ ನಾವು ಎಲ್ಲಿಗೂ ಹೋಗೋದು ಅದು ತಕೊಳ್ಳಿ ಇದು ತಕೊಳ್ಳಿ ಇದು ತಕೊಳ್ಳಿ ಅಂತೋಳೆ ತಕೊಡಿ ಅಂದೊಳೆ ಗೈಸ್ 100 ರೂಪಾಯಿಗೆ 3 ಅಂತೆ ಗೈಸ್ ಇಲ್ಲಿ ಆಟ ಆಡೋದು ಹಾಂ ಆ ಕಡೆ ಇನ್ನು ಆಟ ಆಡೋದು ಇನ್ನೂ ಮುಂದೆ ಇದೆ ತೋರಿಸ್ತೀನಿ ಗೈಸ್ ನೋಡಿ ಗೈಸ್ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಈ ಸರಿ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷನೇ ನನ್ನ ಪ್ರಕಾರ ಇಷ್ಟು ಚೆನ್ನಾಗಿ ಎಕ್ಸಿಬಿಷನ್ ಮಾಡಿರೋದು ಅಂದರೆ ಮೈಸೂರು ಎಕ್ಸಿಬಿಷನ್ನ ಪ್ರತಿ ಸಲ ನಾರ್ಮಲಾಗಿ ಸಿಂಪಲಾಗಿ ಮಾಡ್ತಿದ್ರು ಬಟ್ ಈ ಸರಿ ಏನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಎಲ್ಲ ಲೈಟಿಂಗ್ಸ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ
ಆಮೇಲೆ ಈ ಸರಿ ಏನೋ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಯಾರ್ಯಾರ ನೋಡಿಲ್ಲ, ಇನ್ನು 3 ದಿನ ಇದೆ, ಬನ್ನಿ. ನೋಡಿ ಗೈಸ್, ಅವ್ಳು ನೀರು ನೋಡ್ಬಿಟ್ಟೆ ಬಾ ಅಂದ್ಕೊಂಡು ನಿಂತಿದ್ದಾಳೆ. ಓ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳ್ತಿದ್ದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಂಸ ಇಲ್ಲಿ ನಾನಿದ್ದೀನಿ. ಅದು ಫೋಟೋದಲ್ಲಿ ಚೆನ್ನಾಗಿ ಓಡ್ಕೊಳ್ಳಿ, ಅದು ವಿಡಿಯೋ ಮಾಡು, ಮುಂದೆಯಿಂದ ಮಾಡು. ಮುಂಚೆ ಎಲ್ಲ ಹೇಗಿರ್ತಿತ್ತು ಅಂದರೆ ಜಸ್ಟು ಈ ಪ್ಲೇಸಲ್ಲಿ ಹೆಂಗಿರ್ತಿತ್ತು ಅಂದರೆ ಜಸ್ಟು ಸೀಟ್ ಇದೆಯಲ್ಲ ಅಷ್ಟು ಮಾತ್ರ ಇರ್ತಿತ್ತು. ಇದೆಲ್ಲ ಎಕ್ಸ್ಟ್ರಾ ಇವಾಗ ಈ ವರ್ಷದಿಂದ ಹಾಕಿರೋದು ಲೈಟಿಂಗ್ಸ್ ಎಲ್ಲ. ನನಗೇನೋ ಸಖತ್ ಇಷ್ಟ ಆಯಿತು ಈ ವರ್ಷ. ಇದನ್ನು 3ನೇ ಸರಿ ಏನೋ ಬರ್ತಾ ಇರೋದು. ಒಂದು ಸರಿ ಬಂದಿದ್ದೆ, ಅದು ನಾರ್ಮಲ್ ಕ್ವಶನ್ ಕೇಳೋಕ್ಕೆ ಅಂದ್ಬಿಟ್ಟು ಮೈಸೂರು ಫಾರೆವರ್ ಪೇಜ್ ಜೊತೆ ಬಂದಿದ್ದು. ಆವತ್ತೇನು ಅಷ್ಟೇನು ನೋಡಲಿಲ್ಲ, ಅಂದರೆ ಜಸ್ಟು ಮೇಲ್ಮೇಲೆ ನೋಡ್ಕೊಂಡು ಬಂದಿದ್ದೆ. ಇವತ್ತು ಫ್ಯಾಮಿಲಿ ಜೊತೆ ಬಂದಿದ್ದು. ಅಂದರೆ ನಮ್ಮ ಅಜ್ಜಿಗೆ ತೋರಿಸಿರ್ಲಿಲ್ಲ ನಾವು, ಅದಕ್ಕೆ ಇವತ್ತು ಬಂದೆ. ನಾನು ಕಾಲೇಜ್ ಮುಗಿಸ್ಕೊಂಡು ಅಲ್ಲಿ ಬಿಟ್ಟಿದ್ದೆ 5:30 ಆಯಿತು. ಅಲ್ಲಿಂದ ಬಸ್ ಹತ್ಕೊಂಡು ಮತ್ತೆ ಬಂದ್ವಿ. ಇವಾಗ ಎಕ್ಸಿಬಿಷನಲ್ಲಿ ಇದ್ದೀನಿ. ಏನು ಗೊತ್ತಾ ಗೈಸ್, ಗುಂಡುಯಿಂದ ನನಗೂ ಅಡ್ವಾಂಟೇಜು. ಯಾಕಂದರೆ ಗುಂಡು ಇದುವರೆಗೂ ಹೋಗಿಲ್ಲ ಅಂದ್ಬಿಟ್ಟು ನನ್ನ ಕಳಿಸ್ತಾ ಇದ್ದಾರೆ. ನಾನು ಇದುವರೆಗೂ ಹೋಗೇ ಇಲ್ಲ, ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ಗುಂಡು ಹೋಗ್ತಾ ಇದ್ದೀವಿ. ಅಮ್ಮ ನೀನು ಹೋಗ್ಬಿಡು. ಇವಳಿಂದ ನಾನು ಹೋಗ್ತಾ ಇದ್ದೀನಿ. ಯಾಕಂದರೆ ಇವಳು ಫಸ್ಟ್ ಟೈಮ್ ಅಲ್ವಾ, ಇವಾಗ ಅವಳು ಚಿಕ್ಕವಳಲ್ವಾ, ಅದಕ್ಕೆಲ್ಲ ತೋರಿಸ್ಬೇಕು ಅಂದ್ಬಿಟ್ಟು. ಹೋಗ್ತಾ ಇದ್ದೀನಿ.